ಒಳಗೆ ಹಾಕೊಂಡದ್ದು ಬೇರೆಯವ್ರು ನೋಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ? ಮನಿ ಒಳಗ ಕುಂತ್ರು ನೋಡೋರ, ಅದಕ್ಕೆ ಹೊರಗೆ ಬಂದು ಜಗಲಿ ಮ್ಯಾಗ ಕುಂತು ನಮ್ಮ ಕಡೆ ಕಟ್ಟಿ ಮ್ಯಾಗ ಅಂತೀವಿ ನಾವು. ನನ್ನ ಮಾತು ಸ್ವಲ್ಪ ವ್ಯತ್ಯಾಸ ಆದ್ರೆ ಸುಧಾರಣೆ ಮಾಡ್ಕೋದು ಚಂದ ಇರ್ತೈತಿ. ನಿಮ್ಮ ಮಾತು ನನಗೆ ತಿಳಿದೈತಿ, ನನ್ನ ಮಾತು ನಿಮಗೆ ತಿಳಿತೇವೆ. ಯಾಕಂದ್ರೆ ಈಗ ಮಾಧ್ಯಮದವರು, ಈ ಟಿವಿ ಮಾಧ್ಯಮ ಬಂದು, ಸಿನಿಮಾ ಬಂದು, ನಿಮ್ಮ ಹಂಗೆ ನನಗೆ ಮಾತಾಡಕ್ಕೆ ಬರ್ಲಿಕ್ಕಿಲ್ಲ, ಆದ್ರೆ ನಿಮ್ಮ ಮಾತು ನನಗೆ ತಿಳಿತದೆ. ನನ್ನ ಹಂಗೆ ನಿಮಗೆ ಮಾತಾಡಕ್ಕೆ ಬರಲಿಲ್ಲ, ಆದ್ರೆ ನಿಮ್ಮ ಮಾತು ನನಗೆ ತಿಳಿತದೆ. ಕನ್ನಡ ಒಂದೇ ಇಲ್ಲ, ಕನ್ನಡಗಳು ಅದಾವೆ. ಗುಲ್ಬರ್ಗ ಕನ್ನಡ ಬೇರೆ, ಧಾರವಾಡ ಕನ್ನಡ ಬೇರೆ, ಮೈಸೂರು ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ. ಭಾಳ ಚಂದ, ಒಂದೊಂದು ರುಚಿ. ಮಡಿಕೆ ಕಾಳು ಪಲ್ಯದ ರುಚಿನೇ ಬೇರೆ, ಆಲೂಗಡ್ಡೆ ಪಲ್ಯದ ರುಚಿನೇ ಬೇರೆ. ಅದು ಪಲ್ಯ ಇದು ಪಲ್ಯ, ಆ ರುಚಿ ಬೇರೆ ಈ ರುಚಿ ಬೇರೆ. ಅದಕ್ಕೆ ಎಲ್ಲಾರ ನಾನು ಶಬ್ದ ಒಮ್ಮೆ ಮಂಚೂರಿ ಏನಾರ ಅನಿಸಿದ್ರೆ ತಪ್ಪು ತಿಳ್ಕೊಬೇಡ್ರಿ. ನಾವು ಹಂಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ತಿಂಡಿ ಏನೋ ಶಬ್ದ, ಮುಂಜಾನೆ ಎದ್ದು ಏನ್ರಿ ತಿಂಡಿ ಆತಂದ್ರೆ ಆಯ್ತಲ್ರಿ, ಏನು ಇಡ್ಲಿ ವಡೆ ಆಯಿತು ಹಿಂಗೆ ಕೇಳ್ದಂಗೆ ನಮ್ಮ ಕಡೆಗೆ ಬಂದು ನೀವು ಕೇಳೋಂಗಿಲ್ಲ. ನಮ್ಮ ಕಡೆ ತಿಂಡಿ ಏನಾದ್ರು ಮೈಯನ ತುರಿಕೆನೋ ಅಂದಂಗೆ, ತಿಂಡಿ ಏನಾದ್ರು ಮೈಯನ ಸೊಕ್ಕನ ಮಗನ ಅಂತ ಕೇಳ್ದಂಗೆ, ಏನ್ಲೇ ನೀನು ತಿಂಡಿ ಮೈಯಂದು ಅಂತ ಕೇಳ್ದಂಗೆ. ತಿಂಡಿ ನಮ್ಮ ಕಡೆಗೆ ಅನ್ನೋಂಗಿಲ್ಲ. ನೀವು ಬೀದರ್ ಕಡೆಗೆ ಅಂದಂಗೆ ಇಲ್ಲಿ ಯಾಕ್ರಿ ಶಿವಪ್ಪನವ್ರು ಕಾಣಿಸ್ಲೇ ಇಲ್ಲ, ಯಾಕೆ ಅಂದ್ರೆ ಅವ್ರು ಸರಿ ಹೋದ್ರಲ್ಲ, ಹೌದಾ ಅನ್ಬೋದು. ನೀವು ಬೀದರ್ ಕಡೆಗೆ ಸರಿ ಹೋದ್ರಂದ್ರೆ ಸತ್ರು ಅಂದಂಗೆ ಅರ್ಥ. ನಾವು ಸ್ನಾನ ಮಾಡೋದು ಅಂತ ಏನಂತೀವಲ್ಲ, ಸ್ನಾನ ಮಾಡೋದಕ್ಕೆ ಬೀದರ್ ಭಾಗದೊಳಗೆ ಹೊಯ್ಕೊಳ್ಳೋದು ಅಂತಾರೆ. ನೀರು ಹೊಯ್ಕೊಳ್ಳೋದು ಸ್ನಾನ ಮಾಡೋದಕ್ಕೆ ಹೊಯ್ಕೊಳ್ಳೋದು ಅಂತಾರೆ. ಮಳೆ ಬರ ಆಗ್ತೈತಿ ಅಂತ ನಾವಂದ್ರೆ ಹೊಂಟದ ಅಂತಾರ. ಮಳೆ ಹೊಂಟದಂದ್ರೆ ಮಳೆ ಬರ ಆಗ್ತದ ಅಂತಾರೆ. ಅದಕ್ಕೆ ಅದನ್ನ ಹೇಳ್ಕೊಂತ ಕೂತ್ರೆ ಸಮಯದ ನನಗೆ ಲಿಮಿಟ್ ಅದ, ಅದನ್ನ ಹೇಳ್ಕೊಂತ ಸಮಯ ಆಗ್ತದೆ. ಅದಕ್ಕೆ ನಾನು ಆಡೋ ಮಾತಿನೊಳಗೆ ಒಂದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದು ದಯವಿಟ್ಟು ಸುಧಾರಣೆ ಮಾಡ್ಕೋಬೇಕು. ಆ ತಾಯಿ ಬಂದು ಜಗಲಿ ಮ್ಯಾಗ ಕುಂತು ದಾರ್ಯಾಗ ಹೋಗೋರು ಬರೋರು ಎಲ್ಲರನ್ನೂ ಮಾತಾಡಿಸ್ತಿದ್ಲು. ಈಕಿ ಕಟ್ಟಿ ಮ್ಯಾಗ ಬಂದು ಕುಂತಾಳ, ಜಗಲಿ ಮ್ಯಾಗ ಕುಂತಾಳ, ಹೊಸ ಸರ ಮಂದಿ ನೋಡ್ಬೇಕು ಅಂತಾಳ. ಆ ಮೈ ತುಂಬ ಸೆರೆ ಹೊತ್ಕೊಂಡು ಕುಂತಾಳ, ಹೆಂಗೆ ಕಾಣಿಸ್ತಾರೆ. ಹೋಗೋರು ಬರೋರು ಮಾತಾಡಿಸ್ತಾಳ, ಅವ್ರಿಗೆ ಕಾಣೋದಿಲ್ಲ, ಅವ್ರೇನು ಅನ್ನೋದಿಲ್ಲ, ಹಂಗೆ ಹೋಗ್ತಾರೆ. ಹೊತ್ತು ಹಾಕ್ಬಂತು ಹೂಡಾಕ್ಬಂತು ಸಿಟ್ಟ ಬಂತಕ್ಕೀಗ ಮತ್ತೇನು ಮಾಡ್ಬೇಕು? ಹಂಗಾರ ದೊಡ್ಡ ರೈತರ ಮನೆ ಬೆಳ ಎದ್ದು ತಮ್ಮ ಮನೆ ಹಿತ್ತಲ್ದಾಗ ಹೋದ್ರು. ಸೊಪ್ಪಿ ಬಣಿವಿತ್ತು, ಇಷ್ಟು ಹತ್ರ 8 ಎತ್ತಿನ ಕಮತ ಮನೆಯೊಳಗೆ. ಆ ಕಡೆ ಈ ಕಡೆ ನೋಡಿದ್ಲು, ಕಡ್ಡಿ ಕೆರೆದು ತಮ್ಮ ಬಣಿವಿಗೆ ಸ್ಥಾನ ಬೆಂಕಿ ಹಚ್ಚಿಬಿಟ್ರು. ಸೊಪ್ಪಿ ಬಣಿವಿ ಮೆದಿ ಇರ್ತಾವಲ್ಲ, ಭತ್ತದವು ಇಂಥವು. ಕಡ್ಡಿ ಕೆರೆದು ಬೆಂಕಿ ಹಚ್ಚಿದ್ಲು. ಹೊರಗಡೆ ಬಂದು ರಸ್ತದೊಳಗೆ ಹಿಂಗೆ ಕುತ್ಕೊಂಡು ಎದೆ ಮ್ಯಾಗಲಿ ಸೆರಗಿ ತಗದು ಮಗದು ದಾಬ ಎದೆ ಬಿಡ್ಕೊಳಕತ್ತಾಳ. ನಮ್ಮ ಬಣಿವಿಗೆ ಬೆಂಕಿ. ಪಾಪ ಬೀದಿಯೊಳಗೆ ಜನ ಹಂಡೆ ಅನ್ಲಿಲ್ಲ, ತಪ್ಪೇನಲ್ಲಿಲ್ಲ, ಕೊಡ ಅನ್ಲಿಲ್ಲ, ಬಕೆಟ್ ಅನ್ಲಿಲ್ಲ, ಕೈಗೆ ಸಿಕ್ಕತ್ತು ತಗೊಂಬಂದು ನೀರು ಉಕ್ಕಿ ಬೆಂಕಿ ಹಾರಿಸ್ಕತ್ತಾರ. ಆ ಬೆಂಕಿ ಇಕ್ಕಿ ಎದೆ ಮ್ಯಾಗ ಬಿದ್ದು ಹೊಸ ಸರ ಅದ, ಕಾಸಿನ ಸರ, ಮತ್ತೊಟ್ಟು ಝಕ್ ಅನ್ನೋದು. ದೂರ ನಿಂತಿದ್ಲು ಒಬ್ಬ ಹೆಣ್ಮಗಳು. ನೋಡಿ ಆಸೆದಿಂದ ಸಮೀಪ ಬಂದು ಅದನ್ನ ನೋಡಿ ಅಂತಾಳೆ, ಯಾಕ ಎಷ್ಟು ಪಕ್ಕ ಅಂತತ್ತಿಲ್ಲ, ಹೊಸದು ಮಾಡಿಸಿ ಏನು ಸರ ಅಂದ್ಲು. ಏನಿನ ಮಾರಿ ಹೇಳ ನಡಿಲೆ ಇದ ಮಾತ ಮಧ್ಯಾಹ್ನದ ಕೇಳಿದ್ರೆ ನಾಯಕ ನಮ್ಮ ಬಡಿ ಕೇಳಿಸ್ತ ಬಡಿಯು ಸುಟ್ಟು ಹೋತು. ಈಗ ಬಂದೇನು ಕೇಳಕ್ ನಡಿ ಆ ಕಡೆ ಅಂತಂದು. ಬಡಿಯು ಸುಟ್ಟರು ಚಿಂತಿಲ್ಲ, ಕೊಳ್ಳನ ಸರ ಮಂದಿ ನೋಡ್ಬೇಕು. ಹೆಂಗಂತೀರಿ ನೀವು ಕುಂಕು ಅನ್ನೋದು? ಹಂಗ ಇವತ್ತು ನಾನು ನಿನ್ನೆ ಬಂದೇನೆ, ಅಪ್ಪ ಅವ್ರ ಪಾದಕ್ಕೆ ನಿನ್ನೆ ಬಂದು ಬಿದ್ದ. ನಮಸ್ಕಾರ. ಬಂದಾಗಿಂದ ನೋಡಾಕತ್ತೀನಿ.